ಸರಿ, ನಾನು ರಜನಿನ ಇದೆಲ್ಲ ಮಾಡ್ತಿರೋದು ಅಂತ ನೀನು ದೃಢವಾಗಿ ನಂಬಿರೋವರೆಗೂ ನಿಜವಾದ ಕಳ್ಳ ಯಾರು ಅಂತ ಗೊತ್ತಾಗಲ್ಲ. ನಿನಗೆ ಸತ್ಯ ಯಾವತ್ತಿದ್ರೂ ಗೊತ್ತಾಗಲ್ಲ. ಒಂದಷ್ಟು ಪ್ರಾಜೆಕ್ಟ್ಗಳು ಕೈ ತಪ್ಪೋಗಿ ಕೊನೆಗೆ ಇದನ್ನೆಲ್ಲ ಮಾಡ್ತಿರೋದು ನಾನು ರಜನಿ ಅಲ್ಲ ಅಂತ ಗೊತ್ತಾದಾಗ ಆಗ ಏನು ಮಾಡ್ತೀಯ? ಮುಂದೆ ಯಾವತ್ತೋ ಪಶ್ಚಾತ್ತಾಪ ಪಡೋ ಬದಲು ಈಗಲೇ ನಮ್ಮಿಬ್ಬರನ್ನ ಬದಿಕಿಟ್ಟು ಮತ್ತಿನ್ಯಾರು ಮಾಡಿರ್ಬೋದು ಅನ್ನೋದನ್ನ ಸ್ವಲ್ಪ ಹುಡುಕು. ನಿಂಗೊಂದು ವಿಷಯ ಕ್ಲಿಯರ್ ಮಾಡ್ತೀನಿ ಕೇಳು. ನನಗೆ ನಿನ್ನ ಮೇಲೆ ಕೋಪನೂ ಇಲ್ಲ, ಬೇಜಾರೂ ಇಲ್ಲ. ಆದರೆ ನಿನಗೆ ನನ್ನ ಮೇಲೆ ಕೋಪನೂ ಇದೆ, ಬೇಜಾರೂ ಇದೆ. ನೋಡು, ನಿನ್ನ ಪ್ರಕಾರ ನನಗೆ ನಿನ್ನ ಮೇಲೆ ಕೋಪ ಇರೋ ವಿಚಾರಕ್ಕೆ ನಮ್ಮ ಕಂಪ್ನಿ ಸೀಕ್ರೆಟ್ಸ್ನೆಲ್ಲ ಹೊರಗಡೆ ಬಿಟ್ಕೊಡ್ತಾ ಇದ್ದೀನಿ ಅಂತ ನೀನು ಅಂದ್ಕೊಂಡಿರ್ಬೋದು. ಆದರೆ ನಾನು ಯಾವತ್ತೂ ಆ ಕೆಲಸ ಮಾಡೋಕ್ಕಾಗಲ್ಲ. ನನ್ನ ಮೇಲಿರೋ ಕೋಪಕ್ಕೆ ನೀ ಈ ಥರ ಅನ್ಕೋತಿರ್ಬೋದು ಅಂತ ನನಗೆ ಗೊತ್ತು. ನೀನೆಷ್ಟೇ ನನ್ನ ಯಾವ ಪೋಸ್ಟಿಂಗಿಂದ ತೆಗೆದಾಕಿದ್ರು ನಾನು ನಿನ್ನ ಗಂಡ, ನೀ ನನ್ನ ಹೆಂಡತಿ ಅನ್ನೋದು ಸತ್ಯ. ನಾನೇನೇ ಹೇಳಿದ್ರು ಸೂಕ್ಷ್ಮವಾಗಿ ಹೇಳ್ತೀನಿ. ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ಥ್ಯಾಂಕ್ ಯು. ನೀನು ಮಾಡು. ಲೋ ಆದಿ, ಆ ಶಿವಗಾಮಿ ಅಭಿರಾಮಿನ ನೋಡ್ಕೊಳಕ್ಕೆ ಅಂತ ಒಬ್ಳು ನರ್ಸ್ನ ಅಪಾಯಿಂಟ್ ಮಾಡ್ಕೊಂಡಿದ್ಲಲ್ಲ, ಅವಳನ್ನ ಹೇಗಪ್ಪ ನಮ್ ಕಡೆ ತಿರ್ಗಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ವಿ. ಆದ್ರೆ ಈಗ ಅದಕ್ಕೊಂದು ದಾರಿ ಸಿಕ್ಕಿದೆ ಕಣೋ. ದಾರಿ ಸಿಕ್ಕಿತಾ? ಅದ್ ಯಾವ ದಾರಿ ಅಂತ ಹೇಳಿ ನಾನು ರಪ್ಪ ಹೋಗಿ ರಪ್ಪ ಬರ್ತೇನೆ. ಓಹೋ, ಮೊನ್ನೆ ಹೇಳಿದ್ರಲ್ಲ ಆ ನರ್ಸು ಕೆಲ್ಸಕ್ಕೆ ಬರಕ್ ಶುರು ಮಾಡಿದಾಳ? ಹ್ಞೂ ಕಣೋ, ಬರ್ತಾ ಇದ್ದಾಳೆ. ಲೋ ಆದಿ, ಅವಳು ಯಾರತ್ರನೋ ದುಡ್ಡು ತಗೊಂಡಿದ್ದಾಳೆ. ಅದನ್ನ ಅವಳ ಕೈಯಲ್ಲಿ ವಾಪಸ್ ಕೊಡಕ್ಕಾಗ್ತಿಲ್ಲ. ಆವಾಗ್ಲೇ ಫೋನಲ್ಲಿ ದುಡ್ಡು ವಾಪಸ್ ಕೊಡೋದಿಕ್ಕೆ ಒಂದ್ ಸ್ವಲ್ಪ ಟೈಮ್ ಕೊಡಿ ಅಂತ ಬೇಡ್ಕೋತಾ ಇದ್ಲು. ನಾವಿಬ್ರು ಕೇಳಿಸ್ಕೊಂಡ್ವಿ. ನಾವೇನಾದ್ರೂ ಅವಳಿಗೆ ಸಹಾಯ ಮಾಡಿದ್ರೆ ಅವಳು ಖಂಡಿತವಾಗ್ಲೂ ನಾವು ಹೇಳೋ ಕೆಲಸ ಮಾಡೇ ಮಾಡ್ತಾಳೆ. ಒಳ್ಳೆ ಐಡಿಯಾ. ಸಾಲಕ್ಕಿಂತ ದೊಡ್ಡ ಹಿಂಸೆ ಯಾವುದೂ ಇರಲ್ಲ. ಅದರಿಂದ ಯಾರೇ ಬಿಡುಗಡೆ ಕೊಡ್ಸಿದ್ರು ಅವ್ರಿಗೆ ಸಾಯೋವರೆಗೂ ಋಣಿಯಾಗಿರ್ತಾರೆ. ಏನ್ ವಿಷಯ ಅಂತ ಮಾತಾಡಿ ತಿಳ್ಕೊಳ್ಳಿ, ಅಮೌಂಟ್ ವ್ಯವಸ್ಥೆ ಮಾಡಿದ್ರಾಯ್ತು. ಅಲ್ಲ, ದುಡ್ಡು ತಗೊಂಡ್ ನಮ್ಗೆ ಯಾಮರ್ಸ್ಬಿಟ್ರೆ? ವಸೂಲಿ ಮಾಡೋ ಕೆಲಸ ನನಗ್ ಬಿಟ್ಬಿಡಿ. ಇವಾಗ ಸಾಲ ಕೊಟ್ಟಿರೋನ್ ಕೊಡೋ ಕಾಟಕ್ಕಿಂತ 1000 ಪಟ್ಟು ಜಾಸ್ತಿ ಕಾಟ ನಾನ್ ಕೊಡ್ತೀನಿ. ನನ್ನ ಹತ್ರ ಈ ಆಟ ಎಲ್ಲ ನಡೆಯೋದಿಲ್ಲ. ಅವಳು ದುಡ್ಡು ತಗೊಂಡ್ಮೇಲೆ ಏನ್ ಕೈ ಕೊಡಲ್ಲ ಅಂತ ಅನ್ಸತ್ತೆ ಕಣೋ ನನ್ಗೆ. ಅವಳಿಗೆ ತುಂಬಾ ಭಯ ಇದೆ. ಸಾಲ ಕೊಟ್ಟವರ ಹತ್ರ ಫೋನಲ್ಲಿ ಮಾತಾಡುವಾಗ ತುಂಬಾ ಭಯ ಪಟ್ಕೊಂಡು ಮಾತಾಡ್ತಾ ಇದ್ಲು. ಈ ಮಿಡಲ್ ಕ್ಲಾಸ್ನವರು ಮಾನ ಮರ್ಯಾದೆಗೆ ಹೆದರ್ಕೋತಾರೆ. ಸಾಲ್ಗಾರರು ಮನೆ ಹತ್ರ ಬರ್ತೀನಿ ಅಂದ್ರೆ ಗಾಬರಿ ಆಗ್ತಾರೆ. ಪ್ರಾಣ ಹೊತ್ತೆ ಇಟ್ಟಾದ್ರೂ ಸರಿ ದುಡ್ಡು ರೆಡಿ ಮಾಡಿ ಸಾಲ ತೀರಿಸ್ತಾರೆ. ಹಾಗಾಗಿ ದುಡ್ಡೆಲ್ಲೂ ಹೋಗಲ್ಲ. ಅವಳಿಗೆ ಏನ್ ಬೇಕು ಎಷ್ಟು ಬೇಕು ಅಂತ ಕೇಳಿ. ಹ್ಞೂ ಕಣೋ, ಸರಿ ನಡಿಯೇ ಹೋಗೋಣ. ಶಿವಗಾಮಿ, ನಾನು ವೆರಿಫಿಕೇಶನ್ ಮಾಡಿದ್ಮೇಲೆ ಅಶೋಕ್ ಮತ್ತೆ ರಜನಿಯಿಂದನೇ ನಮ್ಮ ಆಫೀಸ್ ಸೀಕ್ರೆಟ್ ಎಲ್ಲ ಹೊರಡೆ ಹೋಗ್ತಿರೋದು. ಯಾಕಂದ್ರೆ ಬೇರೆ ಯಾರಿಗೂ ನಮ್ಮ ಕಂಪ್ನಿ ಸೀಕ್ರೆಟ್ ಗೊತ್ತಿಲ್ಲ. ನಮ್ಮ ಕಂಪ್ನಿ ವ್ಯವಹಾರ ಎಲ್ಲನೂ ಗೊತ್ತಿರೋದು ನನಗೆ, ಇಲ್ಲ ನಿನಗೆ, ಇಲ್ಲ ಅಶೋಕ್ಗೆ.
ಅಮಿತ್ಗೂ ಅಲ್ಪ ಸ್ವಲ್ಪನೇ ಗೊತ್ತಿರೋದು.